ಎನ್ಐಎ ಅಧಿಕಾರಿಗಳಿಗೆ ಕೆಫೆ ಬಾಂಬರ್ನ ಸುಳಿವು ಸಿಗ್ಲೇ ಇಲ್ಲ. ಬಾಂಬರ್ ಸುಳಿವು ನೀಡಿದವರಿಗೆ 10 ಲಕ್ಷ ಇನಾಮು ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಬಾಂಬರ್ ಸುಳಿವಿಗಾಗಿ ಬಹುಮಾನ ಘೋಷಣೆ ಎನ್ಐಎ ಕಡೆಯಿಂದ. ಸಾಕಷ್ಟು ತಲಾಶ್ ನಡೆಸಿದ ನಂತರವೂ ಕೂಡ ಆ ಶಂಕಿತ ಉಗ್ರ ಬಾಂಬರ್ ಪತ್ತೆ ಆಗಿಲ್ಲ. ಬಾಂಬರ್ ಬಗ್ಗೆ ಸುಳಿವು ಕೊಟ್ಟರೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಎನ್ಐಎ ಕಡೆಯಿಂದ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಿದಂತಹ ಆರೋಪಿಯ ಫೋಟೋವನ್ನ ಬಿಡುಗಡೆ ಮಾಡಲಾಗಿದ್ದು 10 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಎನ್ಐಎ ಘೋಷಣೆ ಮಾಡಿದೆ. 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ. ಇನ್ನು ಈ ಸಂದರ್ಭ ಎನ್ಐಎ ಒಂದು ಫೋಟೋ ರಿಲೀಸ್ ಮಾಡಿದೆ. ಶಂಕಿತನ ಮಾಸ್ಕ್ ಇಲ್ಲದ ಫೋಟೋವನ್ನ ಎನ್ಐಎ ರಿಲೀಸ್ ಮಾಡಿದೆ. ಎನ್ಐಎ ಅಧಿಕಾರಿಗಳಿಗೆ ಕೆಫೆ ಬಾಂಬರ್ ಸುಳಿವು ಸಿಗ್ಲೇ ಇಲ್ಲ. ಬಾಂಬರ್ ಸುಳಿವು ಯಾರು ಕೊಡ್ತಾರೋ ಅವರಿಗೆ 10 ಲಕ್ಷ ಬಹುಮಾನ ಘೋಷಣೆ. ಇನ್ನು ಈತನ ಚಲನವಲನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ರೂ ಕೂಡ ಆತನ ಪತ್ತೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಆತ ತೆರಳಿದ 1.5 ಗಂಟೆಯಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದ್ರೂ ಕೂಡ ಆತನನ್ನ ಪತ್ತೆ ಹಚ್ಚೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಈಗ ಆತನ ವಿದೌಟ್ ಮಾಸ್ಕ್ ಫೋಟೋವನ್ನ ಬಿಡುಗಡೆ ಮಾಡಿದೆ ಎನ್ಐಎ. ಗಮನಿಸಬಹುದು, ಆತ ಒಂದು ಹಂತದಲ್ಲಿ ಮಾಸ್ಕ್ ಅನ್ನ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ಆಗ ಆತನ ಮುಖ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋದು. ಆತನ ಮುಖಚರ್ಯೆ ಈ ರೀತಿ ಇದೆ. ಶಂಕಿತನ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ಇನ್ನು ಕೈಗೆ ಒಂದು ವಾಚ್ ಕಟ್ಕೊಂಡಿದ್ದಾನೆ. ಮಾಸ್ಕ್ ಅನ್ನ ಆತ ತೆಗೆಯುವಂತಹ ಸಂದರ್ಭದಲ್ಲಿ ಸೆರೆಯಾದಂತಹ ಫೋಟೋ. ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರೋದು. ಇನ್ನು ಆತ ಗುರುತೇ ಸಿಗಬಾರ್ದು ಅಂತ ತಲೆ ಮೇಲೆ ಟೋಪಿ, ಕೂಲಿಂಗ್ ಗ್ಲಾಸ್ ಜೊತೆಗೆ ಮಾಸ್ಕ್ ಅನ್ನ ಹಾಕೊಂಡಿದ್ದ. ಆದರೆ ಒಂದು ಹಂತದಲ್ಲಿ ಆತ ಮಾಸ್ಕ್ ಅನ್ನ ತೆಗೀತಾನೆ. ತೆಗೆದಂತಹ ಸಂದರ್ಭ ಸಿಸಿಟಿವಿಯಲ್ಲಿ ಆತನ ಮುಖಚರ್ಯೆ ರೆಕಾರ್ಡ್ ಆಗುತ್ತೆ. ಅದನ್ನ ಈಗ ಎನ್ಐಎ ಬಿಡುಗಡೆ ಮಾಡಿದ್ದು. ಆತನ ಮುಖಚರ್ಯೆ ಈ ರೀತಿ ಇದೆ. ಈತನೇನಾದ್ರೂ ಅಥವಾ ಈತನ ಹೋಲುವಂತಹ ಮುಖಚರ್ಯೆ ಏನಾದ್ರೂ ಪತ್ತೆ ಆದ್ರೆ ಯಾರು ಇನ್ಫಾರ್ಮ್ ಮಾಡ್ತಾರೋ ಅವರಿಗೆ 10 ಲಕ್ಷ ರೂಪಾಯಿ ಬಹುಮಾನದ ಘೋಷಣೆ ಮಾಡಲಾಗಿದೆ ಎನ್ಐಎ ಕಡೆಯಿಂದ. ಶಂಕಿತನ ಮಾಸ್ಕ್ ಇಲ್ಲದ ಫೋಟೋ ರಿಲೀಸ್ ಮಾಡಿ ಈತನ ಪತ್ತೆಗೆ ಯಾರಾದರೂ ಸಹಕರಿಸಿದ್ರೆ ಬಹುಮಾನ ಘೋಷಣೆ ಅಂತ ಈಗ ಘೋಷಿಸಲಾಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಘಟನೆ ನಡೆದು 5 ದಿನಗಳು ಕಳೆದ್ರೂ ಕೂಡ ಇನ್ನೂ ಆತನ ಪತ್ತೆ ಇಲ್ಲ. ಆತನನ್ನ ಸೆರೆ ಹಿಡಿಯೋದಕ್ಕೆ ಎನ್ಐಎಗೂ ಆಗ್ತಾ ಇಲ್ಲ ಅಂತಂದ್ರೆ ಯಾವ ರೀತಿ ಚಾಲಾಕಿ ಇರಬಹುದು ಆತ ಅನ್ನೋದು ಒಂದು. ಇನ್ನು ಈ ಸಂದರ್ಭ ಬಹುಮಾನ ಘೋಷಣೆ ಮಾಡಲಾಗಿದೆ ಯಾರಾದರೂ ಸುಳಿವು ಕೊಟ್ರೆ ಅಂತವರಿಗೆ. ಸೊ ಏನೇನಿದೆ ಈಗ ಈ ಘೋಷಣೆಯಲ್ಲಿ? ಮಾರ್ಚ್ 1ರಂದು ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ದಿ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆರೋಪಿಯ ಆರೋಪಿಯ ಫೋಟೋವನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು. ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣಗಳಾದ ಸಂದರ್ಭದಲ್ಲಿ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡೋದು, ಆರೋಪಿಯ ಕುರಿತಂತೆ ಸುಳಿವನ್ನು ನೀಡಿದಂಥ ಸಂದರ್ಭದಲ್ಲಿ ನಗದು ಬಹುಮಾನವನ್ನು ಘೋಷಣೆಯನ್ನು ಮಾಡ್ತಾರೆ. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯ ಫೋಟೋವನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ 10 ಲಕ್ಷ ರೂಪಾಯಿಗಳ ಹಣವನ್ನು ನಗದು ಬಹುಮಾನವಾಗಿ ಕೊಡೋದಾಗಿ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಟ್ವಿಟರ್ನಲ್ಲೂ ಕೂಡ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮಾಹಿತಿಯನ್ನು ಶೇರ್ ಮಾಡಿರ್ತಕ್ಕಂಥದ್ದು. 2 ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. 2 ಸಂಪರ್ಕ ಸಂಖ್ಯೆಗಳ ಸೇರಿದಂತೆ ಒಂದು ಮೇಲ್ ಐಡಿಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಎನ್ಐಎ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತೆ ಈ ಆರೋಪಿಯ ಕುರಿತಂತೆ ನಿಮಗೇನಾದರೂ ಸುಳಿವು ಲಭ್ಯವಾಗದಲ್ಲಿ ಸುಳಿವನ್ನು ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ಶಿವಪ್ರಸಾದ್. ಇದರ ಬಗ್ಗೆ ಸುಳಿವು ಕೊಟ್ಟರೆ 10 ಲಕ್ಷ ರೂಪಾಯಿ ಬಹುಮಾನದ ಘೋಷಣೆ ಮಾಡಲಾಗಿದೆ. ಶಂಕಿತನ ಮಾಸ್ಕ್ ಇಲ್ಲದ ಫೋಟೋವನ್ನು ಎನ್ಐಎ ಅಧಿಕಾರಿಗಳು ರಿಲೀಸ್ ಮಾಡಿರೋದು.